ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿದುತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತೃಶ್ರೀರೈತೀರ್ಥವಾ. ನವಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯಪಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಜಗನ್ನಿಯಾಮಕನಾದ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಕಂಸ ಕಳಿಸಿಕೊಟ್ಟಂತಹ ಎಷ್ಟೆಲ್ಲ ಅಸುರರಿದ್ದಾರೋ ದೈತ್ಯರಿದ್ದಾರೋ ಎಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾನೆ ಭಗವಂತ. ಭೂಭಾರ ಹರಣಕ್ಕಾಗಿಯೇ ಅವತಾರ ಮಾಡಿದು, ಹಾಗಾಗಿ ಎಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾನೆ. ವತ್ಸಾಸುರನ ಸಂಹಾರ ಮಾಡಿದ್ದಾನೆ, ಬಕಾಸುರನನ್ನು ಸಂಹಾರ ಮಾಡಿದ್ದಾನೆ. ಬಕ ತನ್ನ ಚೊಂಚನ್ನ ತುಂಡನ್ನು ತೆಗೆದಿದ್ದಾನೆ, ಒಳಗೆ ಪ್ರವೇಶ ಮಾಡಿ ತಾನು ಬೆಂಕಿ ಕೆಂಡದಂತೆ ತಾನು ಕಂಡಿದ್ದಾನೆ. ಅನುಭವ ಬರ್ತಾ ಇದೆ, ಬಾಯಿಂದ ಹೊರಗೆ ಬಂದಿದ್ದಾಗ ಆ ತುಂಡುಗಳನ್ನು ಹಿಡಿದು ಮುರಿದು ಹಾಕಿ ಅವನನ್ನು ಕೊಂದು ಹಾಕಿದ್ದಾನೆ. ದೇವತೆಗಳೆಲ್ಲ ಬಂದು ಸಂತೋಷಪಟ್ಟು ದೇವರನ್ನು ಸ್ತೋತ್ರ ಮಾಡಿ ಸಂತೋಷಪಡಿಸಿದ್ದಾರೆ ಭಗವಂತನಿಗೆ. ಆಗ ಮುಂದೆ ಕಾಲಿಯ ಮರ್ದನ ಮಾಡಬೇಕು ಪರಮಾತ್ಮ. ಅಲ್ಲಿ ಯಮುನಾ ನದಿ, ಅದು ಯಮುನಾ ನದಿ ವಿಷ ನದಿಯಾಗಿ ಬಿಟ್ಟಿದೆ. ಅದರ ಗಾಳಿ, ನದಿಯ ಮೇಲೆ ಬಂದಂತಹ ಗಾಳಿಯನ್ನು ಸೇವನೆ ಮಾಡಿದರೆ ಮೂರ್ಛೆಗೆ ಬಂದು ಬೀಳುತ್ತಾ ಇದ್ದಾರೆ. ನೀರನ್ನು ಕುಡಿದ್ರೆ ಎಷ್ಟೋ ಹಸುಗಳೆಲ್ಲ ಸತ್ತು ಹೋಗ್ತಾ ಇವೆ. ಅದು ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣನಿಗೆ ಗೊತ್ತಾದಾಗ ಕೃಷ್ಣ ವಿಚಾರ ಮಾಡಿದ, ತಾನು ಬಲರಾಮನ ಜೊತೆಗೆ ಬರದೇನೆ ತನ್ನ ಗೆಳೆಯಂದ್ರ ಜೊತೆಗೆ ಬಂದು ಜ್ಯೇಷ್ಠಂ ವಿಹಾಯ ಸ ಕದಾಚಿದ್ ಅನಂತ ಶಕ್ತಿ ಗೋಗೋಪಗೋಗಣಯುತಃ ಯಮುನಾ ತಟೇಶು. ತನ್ನ ಗೆಳೆಯಂದಿರು ಗೋಪಾಲಕರು ಆಕಳುಗಳಿಂದ ಸೇರಿ ತಾನು ಅಲ್ಲಿ ಬಂದಿದ್ದಾನೆ ಯಮುನಾ ತಟದಲ್ಲಿ. ರೇಮೇ ಭವಿಷ್ಯದನುವೀಕ್ಷ ಚ ಗೋಪ ದುಃಖಂ. ಗೋಪಾಲಕರ ದುಃಖವನ್ನು, ಆಕಳ ದುಃಖವನ್ನು ನೋಡಿ ಯಾರು ಆ ವಾಸನೆಯನ್ನು, ಗಾಳಿಯನ್ನು ತೆಗೆದುಕೊಳ್ಳುತ್ತಾರೋ ಅವರು ಮೂರ್ಛೆಗೆ ಬೀಳುತ್ತಾ ಇದ್ದಾರೆ. ಆ ನೀರನ್ನು ಕುಡಿದವರೆಲ್ಲ ಸಾಯ್ತಾ ಇದ್ದಾರೆ. ಹಾಗಾಗಿ ರೇಮೇ ಭವಿಷ್ಯದನುವೀಕ್ಷ ಚ ಗೋಪ ದುಃಖಂ ತತ್ಬೋಧನಾಯ ನಿಜಮಗ್ರ ನೇಡುಸೋದ. ತಂ ಬ್ರಹ್ಮಣೋ ವರಬಲ ದುರಗಂ ತ್ವವಧ್ಯಂ. ಕಾಲಿಯ ಬ್ರಹ್ಮನ ವರದಿಂದ ಅವಧ್ಯನಾಗಿದ್ದ. ಸರ್ವೇರ ವೀರ್ಯ ವಿಷವೀರ್ಯ ಮೃತೆ ಸುಪರ್ಣಾತ್. ಗರುಡನಿಂದ ಹೊರತುಪಡಿಸಿ ಯಾರಿಂದಲೂ ಅವನಿಗೆ ತೊಂದರೆ ಆಗ್ತಾ ಇದ್ದಿದ್ದಿಲ್ಲ, ಅಷ್ಟು ಬಲಿಷ್ಠನಾಗಿದ್ದ ಅವನು. ವಿಜ್ಞಾಯ ತದ್ವಿಷದೂಷಿತ ವಾರಿಪಾನ ಸನ್ನಾತ್ ಪಶೂನಪಿ ವಯಸ್ಯ ಜನಾನ್ಸ ಆವೀತ್. ಆಗ ಇದನ್ನು ನೋಡಿಕೊಂಡು ಇವರಿಗೆ ಸರಿಯಾದ ಪಾಠ ಕಲಿಸಬೇಕು. ಇಲ್ಲಿ ನೀರು ಎಲ್ಲರಿಗೆ, ಈ ಯಮುನಾ ನದಿಯಿಂದಲೇ ಎಲ್ಲರೂ ಬದುಕುವುದು. ಹಾಗಾಗಿ ಅಂಥ ನದಿಯಲ್ಲಿ ತಾನು ಹಕ್ಕಿ ಸುಮ್ಮನೆ ಇದ್ದ ಅಂದರೆ ನಡೀತಿತ್ತು.
ನದಿ ತುಂಬ ವಿಷ ಮಾಡಿದ್ದಾನೆ, ಎಲ್ಲರಿಗೆ ಪೀಡೆ ಕೊಡ್ತಾ ಇದ್ದಾನೆ, ಇದು ಸರಿಯಾದ ಮಾರ್ಗ ಅಲ್ಲ ಅಂತ ತಾನು ತಿಳಿದುಕೊಂಡು ಭಗವಂತ ಅಲ್ಲಿ ತದ್ದೃಷ್ಟಿ ದಿವ್ಯ ಸುಧಯ, ಎಲ್ಲರೂ ಯಾರ್ಯಾರೋ ಮೂರ್ಛೆಗೆ ಬಂದು ಬಿದ್ದಿದ್ದಾರೋ ನೋಡ್ರಿ, ದೇವರ ದೃಷ್ಟಿಯಿಂದ ಪುನಃ ಅವು ಜೀವನಗೊಂಡಿದ್ದವೆ. ಎಲ್ಲ ಗೋಗಳು, ಗೋಪಾಲಕರು ಎಲ್ಲರೂ ಮತ್ತೆ ಎದ್ದು ಎಲ್ಲರೂ ನಿಂತಾರೆ. ಗೋಪಾಲಕರು ಹೌದು, ಗೋಗಳು ಹೌದು. ಸಮುದ್ರ ಮಥನ ಸಮಯದಲ್ಲಿ ನೀವು ಕೇಳಿದ್ದೀರಿ, ದೇವದಾನವರೆಲ್ಲರೂ ಕೂಡ ಸತ್ತು ಚೂರ್ಣಿತರಾದಾಗ ತ್ವದೀಕ್ಷೆಯ ಪೂರ್ವದುತ್ಥಿತ ಪ್ರಭೋ ಅಂತಲ್ಲಿ ದೇವತೆಗಳು ನಮ್ಮನ್ನು ನೀನು ಮತ್ತೆ ಪುನಃ ನಿನ್ನ ಅಮೃತಮಯವಾದ ದೃಷ್ಟಿಯಿಂದ ನಮ್ಮನ್ನು ಎಬ್ಬಿಸಿದಿ ಭಗವಂತ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದೇ ಇಲ್ಲೂ ಬರ್ತದೆ. ಕೇವಲ ಪರಮಾತ್ಮನ ದೃಷ್ಟಿಯಿಂದ ಎಲ್ಲರೂ ಮತ್ತೆ ಪುನಃ ಉಜ್ಜೀವನಗೊಂಡಿದ್ದಾರೆ, ಪುನಃ ಜೀವಿತರಾಗಿದ್ದಾರೆ. ತದ್ದೃಷ್ಟಿ ದಿವ್ಯ ಸುಧಯಾ ಸಹಸಾಭಿವೃಷ್ಟ್ಯಾ ಸರ್ವೇಪಿ ಜೀವಿತಂ ಅವಾಪುಹು ಅಥ ಉಚ್ಚಶಾಖಾಂ, ಎಲ್ಲರನ್ನ ಆರಾಮಾಗಿ ಮಾಡಿ ಪರಮಾತ್ಮ ನಾನು ಇದಕ್ಕೆ ವ್ಯವಸ್ಥೆ ಮಾಡಿದೆ ಅಂತ ಹೇಳಿ ಅಲ್ಲಿ ಒಂದು ಕಬಂಧ, ಯಮುನಾ ನದಿಯ ಪಕ್ಕದಲ್ಲೇನೆ ಕಬಂಧ ಅಂತನ್ನುವ ವೃಕ್ಷ, ಆ ವೃಕ್ಷದ ಮೇಲೆ ಏರ್ತಾನೆ ಪರಮಾತ್ಮ. ಏರಿ ಟೊಂಕಕ್ಕೆ ತಾನು ಮೇಲಿ ಕಟ್ಟಿಕೊಂಡಂತ ತಾನು ಹಚ್ಚಿಕೊಂಡ ಉತ್ತರಣೆಯನ್ನು ಟೊಂಕಕ್ಕೆ ಬಿಗಿಯಾಗಿ ಕಟ್ಟಿಕೊಳ್ತಾನೆ. ಜೀವಿತಂ ಆಪುರತ ಉಚ್ಚ ಶಾಖಾಂ ಕೃಷ್ಣ ಕಬಂಧ ಮದಿರುಕ್ಷ್ಯದ ಅತಿ ತುಂಗಾತ್ ಆಸ್ಫೋಟಯ ಗಾಢ ಅರಶೋ ಜ್ಞಾಪವತ್ ವಿಶೋಧ, ಆ ನೀರಿನಲ್ಲಿ ತಾನು ಧುಮುಕಿದ್ದಾನೆ. ಒಳಗಡೆ ಹೋಗಬೇಕಲ್ಲ, ಹಾಗಾಗಿ ಮೇಲೆ ಟೊಂಗಿನಲ್ಲಿ ನಿಂತುಕೊಂಡು ತಾನು ಧುಮುಕಿದ್ದಾನೆ. ಸರ್ಪಾಹೃದ ಪುರುಷಸಾರ ನಿಪಾತ ವೇಗ, ಆ ವೇಗದಿಂದ ಧನುಷ್ಯತಂ ಅನಂತ ಬಲಸ್ಯ ಕಿಂತಂ, ಆ ಸುತ್ತಮುತ್ತಲು 100 ಬಾಣದಷ್ಟು ಅಗಲವಾದ ಸ್ಥಳದಲ್ಲಿ ನೀರೆಲ್ಲ ಸಿಂಪಡಿಸಿದೆಯಂತೆ, ನೀರೆಲ್ಲ ಜಿಗಿದು ಬಿದ್ದಿದೆ. ಪರ್ಯಕ್ಲುತೋ ವಿಷಕವಾಯ ವಿಭೀಷಣೋಭಿರ್ಭೀಮೋ ಧನುಷ್ಯತ ಅನಂತ ಬಲಸ್ಯ ಕಿಂತತ್. ಆಗ ಯಮುನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಭಗವಂತ, ಒಳಗೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ ಮೇಲೆ ಆಗ ಅವನನ್ನು ತಂ ಯಾಮುನ ಹೃದ ವಿಲೋಲಕ ಮಾಪ್ಯ ನಾಗಃ ಕಾಲ್ಯೋ ನಿಜೈ ಸಮದಶತ. ಆ ಯಮುನಾ ನದಿಯಲ್ಲಿ ಪ್ರವೇಶ ಮಾಡಿದಾಗ ಆ ನಾಗ ಅಂದರೆ ಈ ಕಾಲಿಯ ತಾನು ಬಂದು ಕಚ್ಚಿದ್ದಾನಂತೆ. ಅಷ್ಟೇ ಅಲ್ಲದೇನೆ ಆ ಕೃಷ್ಣನನ್ನು ಸುತ್ತುಕೊಂಡಿದ್ದಾನೆ ತನ್ನ ಅಂಗದಿಂದ ಕೃಷ್ಣನ ಅಂಗಕ್ಕೆ ಸುತ್ತಿಕೊಂಡಿದ್ದಾನೆ. ಸುತ್ತಿಕೊಂಡು ಭೋಗೇರ್ಬಂಧದ ನಿಜೇಶ್ವರಂ, ದೇವರು ಸ್ವಯಂ ಜಗತ್ತಿಗೆ ಒಡೆಯನಾದ ಭಗವಂತ, ಚರಾಚರ ಸಮಸ್ತ ಪ್ರಪಂಚಕ್ಕೆ ನಿಯಾಮಕನಾದ ಭಗವಂತ ಅಂತ ಜ್ಞಾನವನ್ನು ಕಳೆದುಕೊಂಡಂತಹ ಈ ಕಾಲಿಯ ಶೇಷಂ ತಮೀಶ ಉತ ಭಕ್ತಿತೋಪರಾಧ. ಆದರೆ ದೇವರು ಮಾತ್ರ ಅವನನ್ನು ಕ್ಷಮ ಮಾಡಿದ. ಇವನು ನನ್ನ ಭಕ್ತನೇ, ಹಾಗಾಗಿ ಇವನನ್ನು ಬಿಡೋಣ ಅಂತ ಹೇಳಿ ಕಚ್ಚಿದಾಗಲೂ ಬಿಟ್ಟ, ಸುತ್ತುಕೊಂಡಾಗಲೂ ಬಿಟ್ಟ. ಆದರೆ ಹೀಗೆ ಆದರೆ ನಡೆಯುವುದಿಲ್ಲ, ಇವನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳಿ ಪರಮಾತ್ಮ ಉತ್ಪಾಪ್ಯ ವೀಕ್ಷತ ತದಾ ಅಖಿಲ ಗೋಪಸಂಗಸ್ತದ. ಆದರೆ ಈಚೆ ದಂಡೆಗೆ ನಿಂತಹ ಎಲ್ಲ ಗೋಪಾಲಕರು, ಕೃಷ್ಣನ ಗೆಳೆಯಂದರು, ವೃದ್ಧರು, ಭಕ್ತರು ಎಲ್ಲರೂ ಕೂಡ ಗಾಬರಿಗೊಂಡಿದ್ದಾರೆ. ಕೃಷ್ಣ ಇನ ಮೇಲೆ ಬಂದಿಲ್ಲ, ಏನಾಗಿದೆಯೋ ಏನೋ. ಎಲ್ಲರೂ ಬಂದು ಅಳ್ತಾ ಇದ್ದಾರೆ, ಆರ್ತಧ್ವನಿಯಿಂದ ಕೃಷ್ಣನನ್ನು ಕರಿತಾ ಇದ್ದಾರೆ. ಕೃಷ್ಣ ಒಳಗಡೆ ಇದ್ದಾನೆ, ಏನಾಗ್ತಿದೆ? ಆಗ ಕೃಷ್ಣ ಒಳಗಡೆ ಇದ್ದಾನೆ. ತಸ್ಯೋನ್ನತೋ, ಆಗ ಯುದ್ಧ ನಡೀತಾ ಇದೆ ಒಳಗಡೆ. ಕೃಷ್ಣನಿಗೂ ಆ ಕಾಲಿಯನಿಗೂ ಯುದ್ಧ ನಡೀತಾ ಇದ್ದಾಗ ಮೇಲಕ್ಕೆ ಬಂದಿದ್ದಾನೆ ಕಾಲಿಯ. ಆ ಕೃಷ್ಣನ ಬಲದ ಮುಂದೆ ಅವನಿಗೆ ನಿಂದಿರಲಿಕ್ಕಾಗಲಿಲ್ಲ, ಸಹನೆ ಮಾಡಿಕೊಳ್ಳಿಕ್ಕಾಗದೇನೆ ಮೇಲೆ ಬಂದಾಗ
ತಸ್ಯೋನ್ನತೇಷು ಚ ಫಣೇಶು ನನರ್ಥ ಕೃಷ್ಣ. ಅವನನ್ನು ಕುಟ್ಟಿ 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 ಹಣ್ಣಾಗಿ ಮಾಡಿದ್ದಾನೆ ಪರಮಾತ್ಮ. ಕಾಲಿಯನನ್ನು ಕುಟ್ಟಿ ಹಣ್ಣಾಗಿ ಮಾಡಿದ್ದಾನೆ ಪರಮಾತ್ಮ. ಅವನಿಗೆ ಶಕ್ತಿನೇ ಇಲ್ಲ, ನೀರಸನಾಗಿ ಬಿಟ್ಟಿದ್ದಾನೆ. ಒಂದು ಹೆಡೆಯನ್ನ ಮೇಲೆ ಎತ್ತುವ ಮುಂಚೆನೇ ಆ ಹೆಡೆ ಮೇಲೆ ಕಾಲನ್ನು ಇಟ್ಟು ಮರ್ದನೆ ಮಾಡ್ತಾ ಇದ್ದ ಪರಮಾತ್ಮ. ಸೊಕ್ಕಿಗೆ ಬಂದಾಗ ತಲೆಗೆ ಹೇಗೆ ಕುಟ್ತಾರಲ್ಲ, ಬಡಿತಾರಲ್ಲ, ಹಾಗೆ ಸೊಕ್ಕಿಗೆ ಬಂದಿದ್ದಾನೆ ಕೃಷ್ಣ. ಯಾರು ಅಂತ ಅರ್ಥ ಮಾಡಿಕೊಳ್ಳದೇನೆ ಕೃಷ್ಣನನ್ನೇ ಕಟ್ಟುವ ಪ್ರಸಂಗ ಮಾಡಿದ, ಅಪರಾಧ ಮಾಡಿದ. ಹಾಗಾಗಿ ತಸ್ಯೋನ್ನತೇಷು ಚ ಫಣೇಷು ನನರ್ಥ ಕೃಷ್ಣೋ ಬ್ರಹ್ಮಾದಿಭಿಃ ಕುಸುಮ ವರ್ಷ ವಿರಿಡ್ಯಮಾನಃ ಆರ್ತೋ ಮುಖೈರ್ ರುವವನ್ ರುಧಿರಂ ಸನಾಗೋ ನಾರಾಯಣಂ ತಮರಣಂ ಮನಸಾ ಜಗಾಮ. ಆಗ ಆರ್ತಧ್ವನಿಯಿಂದ ಕೃಷ್ಣ ರಕ್ಷಣೆ ಮಾಡಪ್ಪ, ಅಪರಾಧವಾಯಿತು, ಮನ್ನಿಸು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಸುಮ್ಮನಾದ. ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ, ನೀನೇನು ಕೇಳಿದ್ದೀರಿ. ಯಾವುದೇ ಪರಮಾತ್ಮನ ಲೀಲೆ ಇರಲಿ, ಯಾವುದೇ ಪರಮಾತ್ಮನ ಆಟ ಇರಲಿ, ಪರಮಾತ್ಮ ಮಾಡಿದಂತಹ ದುಷ್ಟರ ಸಂಹಾರ ಇರಲಿ, ಶಿಷ್ಟರ ರಕ್ಷಣೆ ಇರಲಿ, ಎಲ್ಲ ಕಾಲಕ್ಕೂ ದೇವಾದಿ ದೇವತೆಗಳು ಬಂದು ಸ್ತೋತ್ರ ಮಾಡಿ ಪುಷ್ಪವೃಷ್ಟಿಯನ್ನು ಮಾಡಿ ದೇವರನ್ನು ಆರಾಧನೆ ಮಾಡಿ ಹೋಗ್ತಾ ಇದ್ದರು. ಹಾಗಾಗಿ ಮತ್ತೆ ಪುನಃ ಎಲ್ಲ ದೇವತೆಗಳು ಬಂದಿದ್ದಾರೆ. ಬ್ರಹ್ಮಾದಿಭಿಃ ಕುಸುಮ ವರ್ಷಭಿ ರೀಡ್ಯಮಾನಃ ಆರ್ತೋ ಮುಖೈರ್ ಉರುವವನ್ ರುಧಿರಂ ಸನಾಗಃ. ಕುಟ್ಟಿದಾಗ ತಲೆಗೆ ಪರಮಾತ್ಮ ಕಾಲಿನಿಂದ ತುಳಿದಾಗ ಮುಖದಿಂದ ರಕ್ತ ಚಿಮ್ತಾ ಇದೆ, ಹೊರಗೆ ರಕ್ತ ಕಾರ್ತಾ ಇದ್ದಾನೆ. ಆಗ ಸತ್ತೇ ಹೋಗ್ತಾನೇನೋ ಅಂತನ್ನುವ ಪ್ರಸಂಗ ಬಂದಿದೆ. ಯಾರು ಕಾಲಿಯ ಸತ್ತೇ ಹೋಗಬೇಕು. ಈ ಅವಸ್ಥೆ ಬಂದಾಗ ತಚ್ಚಿತ್ರ ತಾಂಡವ ಋಣಗಣ ಪಣತಾತ್ಪಪತ್ರಂ ರಕ್ತಂ ವಮಂತ ಮುರುಸನ್ನಿಧೇಯಂ. ಪರಮಾತ್ಮ ಹುರುಪಾಗಿ ಸಂತೋಷದಿಂದ ರಂಗಮಂಚದಲ್ಲಿ ಕುಣಿಲಿಕ್ಕೆ ಕಷ್ಟವಾಗ್ತದೆ. ಆದರೆ ಪರಮಾತ್ಮ ಅವನಿಗೆ ಅನೇಕ ಹೆಡೆಗಳು, ಕಾಲಿಯ ನಾಗವನು. ಸರ್ಪಕ್ಕೆ ಒಂದೇ ಇರ್ತದೆ, ನಾಗಗಳಿಗೆ ಅನೇಕ ಹೆಡೆಗಳಿರ್ತದೆ. ಹಾಗಾಗಿ ಆ ನಾಗದ ಮೇಲೆ ತಾನು ಕುಣಿತಾ ಇದ್ದಾನೆ. ಈ ಹೆಡೆ ಮೇಲೆ ಎತ್ತಿದ್ರೆ ಅಲ್ಲಿ ಕುಣಿಯುವುದು, ಆ ಹೆಡೆಯನ್ನು ಇಲ್ಲಿ ಎತ್ತಿದ್ರೆ ಇಲ್ಲಿ ಕುಣಿಯುವುದು. ಹಾಗೆ ರಂಗಮಂಚದಲ್ಲಿ ಕುಣಿಯುವಂತೆ ಪರಮಾತ್ಮ ಅನಾಯಾಸವಾಗಿ ಆರಾಮಾಗಿ ಸಂತೋಷದಿಂದ ಕುಣಿತಾ ಇದ್ದಾನೆ, ತಾಂಡವ ಮಾಡ್ತಾ ಇದ್ದಾನೆ. ದೃಷ್ಟ್ವಾಹಿ ರಾಜ್ಯಮುಪ ಸೇದುರು. ಎಲ್ಲ ಪರಿವಾರದವರು, ಹೆಂಡತಿ ಎಲ್ಲರೂ ಬಂದು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಸ್ವಾಮಿ ಅವನ ಅಪರಾಧ ಮನ್ನಿಸು, ನಿನ್ನನ್ನು ಯಾರ ಅಂತ ಅರ್ಥ ಮಾಡಿಕೊಳ್ಳದೇನೇನೋ ಮಾಡಿಬಿಟ್ಟ, ಅವನನ್ನು ಬಿಟ್ಟು ಬಿಡು, ಇಲ್ಲದೇ ಇದ್ರೆ ಸತ್ಯ ಹೋಗ್ತಾನೆ ಅವನು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತನ್ನ ಹೆಂಡಂದ್ರು ಪತ್ನೋ ನೇಮುಶ್ಚ ಜಗದಾದಿ ಗುರುಂ ಭುವೀಶಂ. ಆಗ ಅವನೆಲ್ಲರೂ ಸ್ತೋತ್ರ ಮಾಡಿದ್ದಕ್ಕೆ ಕೃಷ್ಣ ಆಗಲಿ ಅಂತ ಆಯಿತು, ನಿನ್ನನ್ನು ಬಿಡುತ್ತೇನೆ, ಆದರೆ ಒಂದು ಕಂಡೀಷನ್, ಇಲ್ಲಿ ನೀನು ಇರತಕ್ಕದ್ದಲ್ಲ. ನನ್ನ ಭಕ್ತರಿದ್ದಾರೆ, ನನ್ನ ದಾಸರಿದ್ದಾರೆ, ನಮ್ಮವರಿದ್ದಾರೆ, ಅವರಿಗೆಲ್ಲ ನೀನು ಪೀಡೆ ಕೊಟ್ಟಿದ್ದಿಷ್ಟು ದಿನ. ನೀರು ಕುಡಿದ್ರೆ ಅವರೆಲ್ಲರಿಗೂ ಬಾಧೆ ಆಗಿದೆ. ಹಾಗಾಗಿ ನೀನು ಮತ್ತೆ ಪುನಃ ನಿನ್ನ ರಮಣಕ ದ್ವೀಪಕ್ಕೆ ನೀನು ಪುನಃ ತಿರುಗಿ ಹೋಗಿಬಿಡು. ಅವನಂತಾನೆ ಈ ಭಾಗವತದಲ್ಲಿ ಬರುವ ಕಥೆಗಳು. ಇಲ್ಲ, ಗರುಡನನ್ನು ತಿಂದು ಹಾಕ್ತಾನೆ. ಏನೂ ತಿಂದು ಹಾಕೋದಿಲ್ಲ, ಅದಕ್ಕೆಲ್ಲ ಕಥೆ ಇದೆ, ನೀವು ಭಾಗವತದಲ್ಲಿ ಕೇಳಿರ್ತೀರಿ. ಹಾಗಾಗಿ ಸ್ವಲ್ಪ ನನ್ನ ಸ್ಪರ್ಶ ಮಾಡಿ ಮುಂದೆ ಹೋಗ್ತೇನೆ. ನನ್ನ ಪಾದದ ಚಿಹ್ನೆಗಳು ನಿನ್ನ ತಲೆ ಮೇಲೆ ಬಿದ್ದಿವೆ, ಹಾಗಾಗಿ ಗರುಡ ನಿನಗೇನೂ ಮಾಡೋದಿಲ್ಲ, ನೀನು ಅನಾಯಾಸವಾಗಿ ಹೋಗಿಬಿಡು ಅಂತಂದಾಗ ಸರಿ ಆಗಲಿ ಅಂತ ಕೊಟ್ಟು ಕಳಿಸ್ತಾರೆ. ಆಗ ಎಲ್ಲರೂ ಸಂತೋಷದಿಂದ ನೀರು ಕುಡಿಯುವುದೇ ಈ ಯಮುನಾ ನದಿಯ ನೀರನ್ನು, ಎಲ್ಲದಕ್ಕೂ ಬಳಕೆ ಮಾಡುವುದೇ ಈ ನದಿಯ ನೀರನ್ನು. ಅದೇ ವಿಷಪೂರಿತವಾದದ್ದಕ್ಕೆ ಎಲ್ಲರಿಗೂ ಬಹಳ ತೊಂದರೆಯಾಗಿತ್ತು. ನೀರು ಇಲ್ಲ ಅಂದರೆ ಅವಸ್ಥೆ ಏನಿರ್ತದೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲರೂ ಸಂತೋಷದಿಂದ ಆ ಯಮುನಾ ನದಿಯ ದಂಡೆಯಲ್ಲೇನೆ ಅವತ್ತು ಮಲಗಿದ್ದಾರೆ. ಗೋಪೈರ್ಬಲಾದಿಭಿರುದೀರ್ಣ ತರ ಪ್ರಮೋದೈ ಸಾರ್ಧಂ ಸಮೇತ್ಯ ಭಗವಾನ್ ಅರವಿಂದ ನೇತ್ರ. ಕೃಷ್ಣನಿಗೆ ಜಯವಾಗಲಿ, ಕೃಷ್ಣನಿಗೆ ಜಯವಾಗಲಿ ಅಂತೆಲ್ಲರೂ ಕೃಷ್ಣನನ್ನು ಜಯಕಾರ ಮಾಡ್ತಾ ಸಂತೋಷದಿಂದ ಕೃಷ್ಣನ ಜೊತೆಗೆ ಅಲ್ಲಿ ಮಲಗಿದ್ದಾರೆ. ಅವತ್ತು ಆರಾಮಾಗಿ ಮಲಗಿದ್ದೇವೆ ಅಂದರೆ ಇಲ್ಲ, ಕಾಡಿಗಿಚ್ಚು ಹತ್ಕೊಂಡು ಬಿಟ್ಟಿದೆ. ಕಾಡಿನಲ್ಲಿ ಎಲ್ಲ ಕಡೆಗೆ ತಾಂ ರಾತ್ರಿ ಮಾತ್ರ ನಿವಸನ್ ಯಮುನಾ ತಟೇ ಸದಾವಾಗ್ನಿ ಮುದ್ಧತ ಬಲಂಸ ಪಪೋವಜಾರ್ಥೆ. ಆ ಕಡೆಗೆ ಕಾಡಿಗಿಚ್ಚು, ಈ ಕಡೆಗೆ ದೊಡ್ಡದಾದ ನದಿ, ಎಲ್ಲಿ ಹೋಗಬೇಕು?
ಈ ಕಡೆಗೆಲ್ಲ ನದಿ ಹರಿತಾ ಇದೆ, ಹೋಗುವಂತೆಲ್ಲ ನದಿಯಲ್ಲಿ, ಆ ಕಡೆಗೆಲ್ಲ ಕಾಡುಗಿಚ್ಚಿದೆ. ನದಿ ದಂಡಿಗೆಲ್ಲ ಇವರೆಲ್ಲ ಗೋಪಾಲಕರು, ಕೃಷ್ಣ ಎಲ್ಲ ತನ್ನ ಪರಿವಾರದವರು ಎಲ್ಲರಿದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ನೀವೆಲ್ಲರೂ ಕಣ್ಣು ಮುಚ್ಚಿ ದೇವರ ಧ್ಯಾನ ಮಾಡಿ ಅಂತಂದ ಕೃಷ್ಣ. ಕೃಷ್ಣನಿಗೆ ಆವಾಗ ಎಷ್ಟು ವರ್ಷ ಇದೆ? 5, 6 ಪ್ರಾಯ ವರ್ಷ. ಗೋಕುಲವನ್ನು ಬಿಟ್ಟು ವ್ರಜಕ್ಕೆ ಕರೆದುಕೊಂಡು ಬಂದಿದ್ದಾನೆ. ಕೃಷ್ಣನ ಮಾತು ಇಡೀ ಊರು ಮಂದಿ ಕೇಳುವಷ್ಟು ಪ್ರಬಲನಾಗಿದ್ದಾನೆ ಕೃಷ್ಣ, ತನ್ನ ಲೀಲೆಗಳಿಂದ, ತನ್ನ ಸಾಮರ್ಥ್ಯದಿಂದ, ತನ್ನ ಶಕ್ತಿಯಿಂದ. ಹಾಗಾಗಿ ಕೃಷ್ಣ ಹೇಳಿದ, ನೀವೆಲ್ಲರೂ ಕಣ್ಣು ಮುಚ್ಚಿ ದೇವರನ್ನು ಪ್ರಾರ್ಥನೆ ಮಾಡಿ, ದೇವರೆಲ್ಲ ವ್ಯವಸ್ಥೆ ಮಾಡುತ್ತಾನೆ ಅಂತಿಷ್ಟು ಹೇಳಿದ್ದಾನೆ. ಅವರೆಲ್ಲ ಕಣ್ಣು ಮುಚ್ಚಿದ್ದಾರೆ. ಆರಾಮಾಗಿ ದೊಡ್ಡದಾದ ಬಾಯಿಯನ್ನು ತೆಗೆದು ಆ ಬಾಯಿಯಲ್ಲಿನೇ ಆ ಎಲ್ಲ ದಾವಾಗ್ನಿಯನ್ನು ಪಾನ ಮಾಡಿದ ಕೃಷ್ಣ. ಬೆಂಕಿ ಅದು, ಪಾನಕ ಅಲ್ಲ, ಪಾಯಸ ಅಲ್ಲ, ಅಂಥ ಭಯಾನಕವಾದ ದಾವಾಗ್ನಿಯನ್ನು ಪಾನ ಮಾಡಿದ. ದೇವರಿಗೇನು ಭಯ ಇಲ್ಲ, ದೇವರಿಗೇನು ಗಾಬರಿ ಇಲ್ಲ. ಯಾಕೆ? ಆ ಅಗ್ನಿ ಹುಟ್ಟಿದ್ದೇ ದೇವರ ಬಾಯಿಯಿಂದ. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಬ್ರಾಹ್ಮಣೋಸ್ಯ ಮುಖಮಾಸೀತ್. ಬ್ರಾಹ್ಮಣರು ಮತ್ತು ಅಗ್ನಿ ಇವೆಲ್ಲವೂ ಪರಮಾತ್ಮನ ಮುಖದಿಂದ ಹೊರಗೆ ಬಂದಿವೆ, ಪುರುಷ ಸೂಕ್ತ ಹೇಳುತ್ತದಲ್ಲ. ಹಾಗಾಗಿ ಏನೂ ಸಮಸ್ಯೆ ಆಗಲಿಲ್ಲ ಪರಮಾತ್ಮನಿಗೆ. ಯಾಕೆ? ಬಾಯಿಯಿಂದಲೇ ಬೆಂಕಿ ಹೊರಗೆ ಬಂದದ್ದು. ಹಾಗಾಗಿ ಅಗ್ನಿ ಅಷ್ಟು ಪವಿತ್ರ, ಬ್ರಾಹ್ಮಣ ಅಷ್ಟು ಪವಿತ್ರ ಅಂತ ಹೇಳುತ್ತದೆ ಶಾಸ್ತ್ರ. ಆರಾಮಾಗಿ ಕುಡಿದಿದ್ದಾನೆ. ಇತ್ತಂ ಸುರಾಸುರಗಣೇರ ವಿಚಿಂತ್ಯ ದಿವ್ಯ ಕರ್ಮಾಣಿ ಗೋಕುಲಗತೆ ಖಿಲೋ ಅಗಣಿತೋರು ಶಕ್ತೌ. ಇಂಥ ಅದ್ಭುತವಾದ ಕರ್ಮಗಳನ್ನು, ಕ್ರಿಯೆಗಳನ್ನು ಪರಮಾತ್ಮ ಮಾಡ್ತಾ, ಎಲ್ಲರಿಗೆ ಸಂತೋಷಪಡಿಸುತ್ತಾ, ಎಲ್ಲರಿಗೆ ಬಂದ ಆಪತ್ತುಗಳನ್ನು ಪರಿಹಾರ ಮಾಡ್ತಾ ಪರಮಾತ್ಮ ಇದ್ದಾಗ, ಕುರುವಂತೆಜೆ ವ್ರಜಭುವಾಂ ಅಭವದ್ ವಿನಾಶಃ. ಆದರೆ ಅಲ್ಲೇನೆ ಒಂದು ದೊಡ್ಡದಾದಂತಹ ಗಿಡ, ಆ ಗಿಡದ ರೂಪದಲ್ಲಿ ಒಬ್ಬರು ಉಗ್ರಾಸುರ ಅಂತನವ ರಾಕ್ಷಸ, ಅವನು ಅಲ್ಲಿದ್ದು ಎಲ್ಲರಿಗೆ ತೊಂದರೆ ಕೊಡ್ತಾ ಇದ್ದಾನೆ. ಏನು ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ, ವಿಷದ ಗಾಳಿಯನ್ನು ಹಾಕ್ತಾ ಇದ್ದಾನೆ. ತನ್ನ ಆ ಗಿಡಕ್ಕೆ ಬಂದು ಹೇಗೆ ಕಾಲಿಯ ನದಿಯ ಮೇಲೆ ಬಂದ ಗಾಳಿಗೆ ಎಲ್ಲರೂ ಮೂರ್ಛಿತರಾಗಿ ಬೀಳುತ್ತಾ ಇದ್ರು, ಹಾಗೆ ಈ ಗಿಡಕ್ಕೆ ಸ್ಪರ್ಶವಾಗಲಿಕ್ಕೆ ಬೇಕು ಗಾಳಿ. ಆ ಗಾಳಿ ಬಂದಂಥ ಎಲ್ಲರಿಗೆ ರೋಗ ಬರ್ತಾ ಇತ್ತು, ಎಲ್ಲರಿಗೆ ಬಹಳ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಪರಮಾತ್ಮ ತದ್ಗಂಧತೋ ನೃಪಶು ಮುಖ್ಯ ಸಮಸ್ತ ಭೂತಾನ್ಯಾಪರ ಮೃತಿಂ. ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಬಹುಲ ರೋಗ ನಿಪೀಡಿತಾನಿ. ಅವನಿಗೆ ಬ್ರಹ್ಮದೇವರ ವರ ಇದೆ, ಅವಧ್ಯನಾಗು ಅಂತ ಹೇಳಿ. ಅವನು ಈ ಗೋಪಾಲಕರಿಗೆಲ್ಲ ತೊಂದರೆ ಕೊಡಬೇಕು ಅಂತ ಹೇಳಿ ಗಿಡ ರೂಪದಲ್ಲಿ ಇದ್ದಾನೆ. ಆ ಗಿಡಕ್ಕೆ ಬಡೆದು ಹೋದ ಗಾಳಿ ಯಾರ್ಯಾರಿಗೂ ತಲುಪ್ತಾ ಇತ್ತೋ ಎಲ್ಲರೂ ಮೂರ್ಛಿತರಾಗ್ತಾ ಇದ್ದಾರೆ, ಕೆಲವರು ಸತ್ತು ಹೋಗ್ತಾ ಇದ್ದಾರೆ. ಈಗೆಲ್ಲ ನಡೀತಾ ಇದೆ. ಹೇಗಿದೆ ನೋಡ್ರಿ, ಯಾವ ರೂಪದಿಂದ ಬಂದು ಕೃಷ್ಣನಿನ್ ತೊಂದರೆ ಕೊಡಬೇಕು ಅಂತ, ಗೋಪಾಲಕರಿಗೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡು ಅಸುರರು ಬಂದರು. ರುದ್ರದೇವರ ವರ, ಬ್ರಹ್ಮದೇವರ ವರವನ್ನು ಪಡೆದು ಅವರೆಲ್ಲರೂ ಸತ್ತು ಹೋಗ್ತಾ ಇದ್ದಾರೆ. ಧಾತುರವರ ಜಗದ ಭಾವ ಕೃತೈಕ ಬುದ್ಧಿರ್ ವಧ್ಯ ನ ಕೇಚಿದ ಅಸೌ ತರುರೂಪ ದೈತ್ಯ. ತರುರೂಪದಲ್ಲಿ ಇದ್ದ ದೈತ್ಯ, ತರು ಅಂದರೆ ಗಿಡ, ಆ ಗಿಡದ ರೂಪದಲ್ಲಿ ಇದ್ದಂತಹ ದೈತ್ಯ ತಾನು ಸತ್ತೋಗಿದ್ದಾನೆ. ಸಾಯೋಕ್ಕಿಂತ ಮುಂಚೆ ಈ ಬಾಧೆ ಯಾರಿಗೆ ಬಂದಿದೆ? ಬಲರಾಮನಿಗೂ ತೊಂದರೆಯಾಗಿದೆ. ಆ ಗಾಳಿಯನ್ನು ತೆಗೆದುಕೊಂಡಿದ್ದಕ್ಕೆ ಬಲರಾಮನು ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಯಾಕೆ? ಬಲರಾಮಕ್ಕಿಂತ ದೊಡ್ಡವರು ಬ್ರಹ್ಮದೇವರು. ಆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಈ ಉಗ್ರಾಸುರನಿಗೆ. ಹಾಗಾಗಿ ಈ ಉಗ್ರಾಸುರ ತನ್ನ ಪ್ರಭಾವವನ್ನು ಬಲರಾಮನಿಗೂ ಮಾಡಿದ. ಕೃಷ್ಣ ಕೇವಲ ತನ್ನ ಸ್ಪರ್ಶದಿಂದ ಆ ಉಗ್ರಾಸುರದಿಂದ ಆದಂತಹ ಯಾವ ಬಾಧೆ ಇದೆಯೋ ಆ ಬಾಧೆಯನ್ನು ಪರಿಹಾರ ಮಾಡಿದ್ದಾನೆ ಕೃಷ್ಣ. ಯಾರಿಗೆ? ಬಲರಾಮನಿಗೆ. ಸಂಕರ್ಷಣೋಪಿ ತದುದಾರ ವಿಷಾನ್ ಉಷ್ಟೇ ಕೃಷ್ಣೋ ನಿಜಸ್ಪರ್ಶ ತಮಂ ತಂ ಏತರೋಗಂ ಕೃತ್ವಾ ಬಭಜ್ಜ ವಿಷವೃಕ್ಷ. ಆ ವಿಷವೃಕ್ಷವನ್ನು ಕಳೆದು ಹಾಕಿಬಿಟ್ಟಿದ್ದಾನೆ ಪರಮಾತ್ಮ.
ಅಮುಂ ಬಲೇನ ತಸ್ಯಾನುಗೈ ಸಹ ತದಾ ಕೃತಿಭಿ ಸಮಸ್ತೈ. ಎಲ್ಲರೂ ಮತ್ತೆ ಚೇತರಿಸಿಕೊಂಡಿದ್ದಾರೆ, ಆರಾಮಾಗಿದ್ದಾರೆ, ವಿಷಬಾಧೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಎಷ್ಟು ರೀತಿಯಿಂದ ಆಪತ್ತುಗಳಿವೆ ನೋಡಿ. ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿದ್ದಾನೆ ಕೃಷ್ಣ. ಇಷ್ಟು ಆಗಿದ್ದೇ ದೈತ್ಯಾಂಸ ಗೋಪ ವಪುಷ ಆತ್ತ ವರಾನ್ ವಿರಿಂಚಾನ್ ಮೃತ್ಯುಚ್ಛಿತಾನಪಿ ನಿಪಾತ್ಯ ದದಾಹ ವೃಕ್ಷಾನ್. ಆ ವೃಕ್ಷವನ್ನು ಪರಿಹಾರ ಮಾಡಿ ವಿಕ್ರೀಡ್ಯ ರಾಮ ಸಹಿತೋ ಯಮುನಾ ಜಲೇ ಸ ನೀರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ. ಬಲರಾಮನಿಂದ ಸಹಿತನಾಗಿ ಮತ್ತೆ ತನ್ನ ಊರಿಗೆ ಬಂದಿದ್ದಾನೆ. ಮತ್ತೊಂದು ವಿಚಿತ್ರವಾದಂತಹ ಪರಮಾತ್ಮ ಆಟ ತೋರಿಸ್ತಾನೆ, ಕ್ರೀಡೆ ತೋರಿಸ್ತಾನೆ, ತನ್ನ ಶಕ್ತಿಯನ್ನು ಪ್ರಕಟ ಮಾಡ್ತಾನೆ ಪರಮಾತ್ಮ. ಏನು ಅಂದರೆ, ಯಶೋಧಾದೇವಿ ಕೃಷ್ಣನ ತಾಯಿ, ಆ ತಾಯಿಯ ತಮ್ಮನಾದ ಕುಂಭಕ ಅಂತನೋ ಒಬ್ಬ ಸೋದರ. ಆ ಸೋದರನಿಗೆ ನೀಲಾ ಅಂತನ್ನುವ ಒಬ್ಬಳು ಮಗಳಿದ್ಲು. ಆ ಮಗಳನ್ನು ಮದುವೆ ಮಾಡಿಕೊಳ್ಳೋ ಪ್ರಸಂಗ. ಕೃಷ್ಣನಿಗೆ ಇನ್ನು ಮುಂಜುವಿನೂ ಆಗಿಲ್ಲ, ಉಪನಯನೂ ಆಗಿಲ್ಲ. ಕೃಷ್ಣನಿಗೆ ಕೇವಲ 6 ವರ್ಷ. ತಾನು ಊರಿಗೆ ಹೋಗಿ ಕಂಸನ ಊರಿಗೆ ಹೋಗಿ ಕಂಸನನ್ನು ಕೊಂದಾದ ಮೇಲೆ ಮಥುರಾಪಟ್ಟಣಕ್ಕೆ ಹೋಗಿ ಅವನನ್ನು ಕೊಂದಾದ ಮೇಲೆ ಉಪನಯನ ಮಾಡಿಕೊಳ್ತಾನೆ, ಗುರುಕುಲ ವಾಸ ಮಾಡ್ತಾನೆ. ಅಲ್ಲಿವರೆಗೆ ಕೃಷ್ಣನಿಗೆ ಉಪನಯನವೂ ಆಗಿರೋದಿಲ್ಲ. ಉಪನಯನಕ್ಕಿಂತ ಮುಂಚಲೇ ಕೃಷ್ಣ ಮದುವೆ ಮಾಡಿಕೊಳ್ತಾನೆ. ಅವಳ ಹೆಸರು ನೀಲ. ಅಷ್ಟಮಹಿಷಿಯಲ್ಲಿ ಬರುವಂತಹ ಒಬ್ಬಳು ನೀಲ ಅಂತಿದ್ದಾಳೆ. ಅವಳು ನೀಲಿ ಬೇರೆ, ಈ ನೀಲಿ ಬೇರೆ. ಆ ನೀಲ ನಗ್ನಜಿತ್ ಎಂಬ ರಾಜನ ಮಗಳು. ಇಲ್ಲಿ ಕುಂಭಕನ ಮಗಳು, ಅಂದರೆ ತನ್ನ ತಾಯಿಯ ತಮ್ಮನ ಮಗಳು. ಅವಳು ತಪಸ್ಸು ಮಾಡಿರ್ತಾಳೆ. ನೋಡ್ರಿ, ಎಲ್ಲ ಕಥೆ ಬರ್ತದೆ. 7 ಗೂಳಿಗಳಿವೆ. ಇಲ್ಲೂ ಸ್ವಯಂವರ ಇದೆ, ಅಲ್ಲೂ ಸ್ವಯಂವರ ಇದೆ. ಅಷ್ಟಮಹಿಷಿಯಲ್ಲಿದ್ದಂತಹ ನೀಲೆಯನ್ನು ಮದುವೆ ಮಾಡಿಕೊಳ್ಳಬೇಕಾದಾಗಲೂ ಕೃಷ್ಣ ಸ್ವಯಂವರದಲ್ಲಿ ಗೆದ್ದು ಮದುವೆ ಮಾಡಿಕೊಂಡಿದ್ದಾನೆ. ಇಲ್ಲೂ ಸ್ವಯಂವರ. ಏನು? 7 ಗೂಳಿಗಳಿವೆ. ಆ 7 ಗೂಳಿಗಳನ್ನು ಯಾರು ಕೊಲ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಕುಂಭಕ. ಆ ಗೂಳಿಯ ರೂಪದಲ್ಲಿ ದೈತ್ಯರು ಪ್ರವೇಶ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ಭಾರಿ ಭಯಾನಕ ದೈತ್ಯರು. ಅವರೆಲ್ಲ ಆ ದೈತ್ಯರು ಸಪ್ತೋಕ್ಷಣೋ ಅತಿಬಲ ವೀರ್ಯ ಯಯುಸ್ತನಾನ್ ಗಮ್ಯಾನ್ ಸರ್ವೇ ಗಿರೀಶವರತಃ. ರುದ್ರದೇವರ ವರ ಇದೆ ಅವರಿಗೆಲ್ಲ, ಅವಧ್ಯರಾಗರಿ ಅಂತ ಹೇಳಿ. ದಿತಿಜಾನ್ ಅವಧ್ಯಾನ್ ಹತ್ವಾ ಸುತಾಂ ಅಲಭದಾಶು ವಿಭುರ್ ಯಶೋದ ಭ್ರಾತು ಸಹ ಕುಂಭಕ. ಯಶೋಧನ ತಮ್ಮನಾದ ಕುಂಭಕ. ಆ ಕುಂಭಕನ ಮಗಳನ್ನು ಮದುವೆ ಆಗಬೇಕಾದ್ರೆ ಈ ಕಂಡೀಷನ್ ಇದೆ, ಈ ಚಾಲೆಂಜ್ ಇದೆ. ಅವರನ್ನು ಆರಾಮಾಗಿ ಪರಮಾತ್ಮ ಕೊಂದುಹಾಕಿದ. ರುದ್ರದೇವರು ವರ ಇತ್ತು, ಆದರೂ ಅನಾಯಾಸವಾಗಿ ಪರಮಾತ್ಮ ಕೊಂದುಹಾಕಿ ಆ ಕುಂಭಕನ ಮಗಳಾದಂತಹ ನೀಲೆಯನ್ನು ಕೃಷ್ಣ ಮದುವೆ ಮಾಡಿಕೊಂಡಿದ್ದಾನೆ. ಯಾಕೆ ಮದುವೆ ಮಾಡಿಕೊಂಡ? ಇವಳು ಯಾರು ಅಂತ ಕೇಳಿದರೆ, ಯಾ ಪೂರ್ವ ಜನ್ಮನಿ ತಪ ಪ್ರಥಮೈವ ಭಾರ್ಯ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚಿರುತ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ಅಪೇಕ್ಷೆ. ಅವಳಿಗೇನು ಅಪೇಕ್ಷೆ ಅಂತಂದರೆ, ಕೃಷ್ಣ ಮುಂದೆ ಅವತಾರ ಮಾಡವನಿದ್ದಾನೆ, ದೇವರು ಕೃಷ್ಣನಾಗಿ ಅವತಾರ ಮಾಡವನಿದ್ದಾನೆ, ಹಾಗಾಗಿ ಅನೇಕ ಜನರನ್ನು ಮದುವೆ ಮಾಡಿಕೊಳ್ತಾನೆ ಅಂತ ನಾವು ಕೇಳಿದ್ದೇವೆ. ಆ ಎಲ್ಲ ಜನರಕ್ಕಿಂತ ಮುಂಚಿತವಾಗಿ ಕೃಷ್ಣ ನನಗೆ ಮದುವೆ ಮಾಡಿಕೊಂಡು ತನ್ನ ಅಂಗಸಂಗವನ್ನು ನನಗೆ ದಯಪಾಲಿಸಬೇಕು ಅಂತ ತಪಸ್ಸು ಮಾಡಿ ವರವನ್ನು ಪಡೆದಿದ್ದಾನೆ. ಮೊಟ್ಟ ಮೊದಲೇ ಮದುವೆ ಮಾಡಿಕೊಂಡವಳು ಈ ನೀಲ. ಕೃಷ್ಣ 16,108 ಜನರನ್ನು ಮದುವೆ ಮಾಡಿಕೊಂಡ. ಅದರಲ್ಲಿ ಮೊಟ್ಟ ಮೊದಲು ಮದುವೆ ಮಾಡಿಕೊಂಡದ್ದು ಈ ನೀಲೆಯನ್ನು. ಈ ನೀಲ ತಪಸ್ಸು ಮಾಡಿದ್ದಾಳೆ. ಏನಂತ? ಕೃಷ್ಣ ಅವತಾರ ಮಾಡಿದಾಗ ಮೊಟ್ಟ ಮೊದಲಿಗೆ ಮದುವೆ ಮಾಡಿಕೊಳ್ಳಬೇಕಾದದ್ದು ನನ್ನ ಜೊತೆಗೆ ಅಂತ ವರವನ್ನು ಕೊಡ್ರಿ. ಕೃಷ್ಣನ ಅಂಗಸಂಗ ಆಗಬೇಕು, ನನಗೆ ಮೊದಲು ಆಗಬೇಕು ಅಂತ ವರ ಕೊಡ್ರಿ ಅಂತೂ ತಾನು ತಪಸ್ಸು ಮಾಡಿ ಈ ವರವನ್ನು ಪಡೆದಿದ್ದಾಳೆ. ಹೇಗಿದೆ ನೋಡಿ. ಯಾ ಪೂರ್ವ ಜನ್ಮನಿ ತಪ ಪ್ರಥಮೈವ ಭಾರ್ಯ. ನಾನು ಮೊದಲೇ ಹೆಂಡತಿ ಆಗಬೇಕು, ಕೃಷ್ಣನ ಮೊದಲನೇ ಹೆಂಡತಿ ಆಗಬೇಕು ನಾನು. ಭೂಯಾಸಮಂ ಇತ್ಯಚರದ ಅಸ್ಯ ಹಿ ಸಂಗಮೋಪಿ. ಅಷ್ಟೇ ಅಲ್ಲ, ಅವನ ಸಂಗನೂ ನನಗೆ ಮೊದಲಿಗೆ ಆಗಬೇಕು, ಬೇರೆಯವ್ರ ಜೊತೆ ಸಂಗ ಮಾಡುವಂತಿಲ್ಲವನು. ಸ್ಯಾತ್ ಕೃಷ್ಣ ಜನ್ಮನಿ ಸಮಸ್ತ ವರಾಂಗ ನಾಭ್ಯ ಪೂರ್ವಂ ದ್ವಿತಿ ಸ್ಮ ತನಿಮಾಂ ಪ್ರಥಮಂ ಸ ಆಪ. ಹೀಗೆ ತಾನು ವರವನ್ನು ಪಡೆದಿದ್ದಾನೆ.
ಆ ವರವನ್ನು ಪಡೆದವಳಾದದ್ದರಿಂದ ಕೃಷ್ಣ ತಾನು ಮದುವೆ ಮಾಡಿಕೊಂಡ. ಇದನ್ನೆಲ್ಲ ಹೊಂದಿಸಬೇಕು. ಮದುವೆಯ ಮುಂಜುವೆನೇ ಆಗಿಲ್ಲ, ಉಪನಯನವೇ ಆಗಿಲ್ಲ, ಮದುವೆ ಮಾಡಿಕೊಂಡ, ಇದೆಲ್ಲ ಉಳಿದವರಿಗೆಲ್ಲ ನೇಮ, ಸಾಮಾನ್ಯನಾದವರಿಗೆಲ್ಲ. ಕೃಷ್ಣನಿಗೇನು? ಅದಕ್ಕೆ ಹೇಳ್ತಾರೆ, ಅಗ್ರೇ ದ್ವಿಜತ್ವತಃ ಉಪಾವಹ ದೇಶ ನೀಲಾಂ ಗೋಪಾಂಗನಾ ಅಪಿ ಪುರಾ ವರಂ ಆಪಿರೇಯತ ಸಂಸ್ಕಾರತಃ ಪ್ರಥಮಮೇವ ಸುಸಂಗಮೋಮೋ ಭೂಯಾತ್ ತವೇತಿ ಪರಮಾಪ್ಸರಸ ಪುರಾಯಾ. ಇದಕ್ಕೆಲ್ಲ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಅದನ್ನೆಲ್ಲ ತಿಳಿಬೇಕು ನಾವು. ಆ ನೀಲಾದೇವಿಯನ್ನು ಪರಮಾತ್ಮ ವಿವಾಹವನ್ನು ಮಾಡಿಕೊಂಡಿದ್ದಾನೆ. ಅವಳು ತಪಸ್ಸು ಮಾಡಿದ್ದಕ್ಕಾಗಿ. ಹೀಗೆ ಪರಮಾತ್ಮನ ವಿಚಿತ್ರವಾದ ಲೀಲೆಗಳು, ವಿಚಿತ್ರವಾದ ಘಟನೆಗಳು, ಅಚಿಂತ್ಯ ಶಕ್ತಿ. ಎಷ್ಟೆಲ್ಲ ಅಸುರರು ಬಂದಿದ್ದಾರೆ, ಅವ್ರನ್ನೆಲ್ಲ ಅನಾಯಾಸವಾಗಿ ಕೃಷ್ಣ ಸಂಹಾರ ಮಾಡ್ತಾ ಇದ್ದಾನೆ. ಯಾವ ತೊಂದರೆ ಇಲ್ಲ. ಯಾವ ತನ್ನ ಕಾರ್ಯ, ತನ್ನ ಅವತಾರಕ್ಕೆ ವಿಘ್ನವನ್ನು ಕೊಡುವಷ್ಟು ಜನ ಇದ್ದಾರೋ ಎಲ್ಲ ವಿಘ್ನವನ್ನು ಕೊಡುವಂತಹರನ್ನು ಸಂಹಾರ ಮಾಡಿ, ವಿಘ್ನವನ್ನು ಪರಿಹಾರ ಮಾಡಿ, ಭೂಭಾರ ಹರಣ ಎಂಬ ಮಹಾಯಜ್ಞ ಏನಿದೆಯಲ್ಲ, ಆ ಯಜ್ಞಕ್ಕೆ ಬಂದ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿ ಆ ಯಜ್ಞದಲ್ಲಿ ಇವರನ್ನೆಲ್ಲ ಆಹುತಿಯನ್ನಾಗಿ ಕೊಡ್ತಾ ಇದ್ದಾನೆ ಕೃಷ್ಣ. ಇಷ್ಟು ಅದ್ಭುತವಾದ ಕೆಲಸಗಳನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಮುಂದೆ ಮಾಡೋನೂ ಇದ್ದಾನೆ. ಅವನ್ನೆಲ್ಲ ಮತ್ತೆ ಮುಂದೆ ಕೇಳೋಣ. ಅನೇಕ ಕೃಷ್ಣನ ಚರಿತ್ರೆಗಳಿವೆ. ಎಲ್ಲವನ್ನೂ ನೀವು ಕೇಳಿದ್ದೀರಿ. ಅನೇಕ ಗೊತ್ತಿವೆ, ಅನೇಕ ಗೊತ್ತಿಲ್ಲ. ಆದರೆ ನಿರ್ಣಯಗಳು ಮಾತ್ರ ಶ್ರೀಮದಾಚಾರ್ಯರನ್ನು ತಿಳಿಸಿಕೊಟ್ಟು ಯಾಕೆ ಪರಮಾತ್ಮ ಹೀಗೆಲ್ಲ ಮಾಡಿದ, ಏನು ಕಾರಣ ಅಂತನೋ ಘಟನೆಗಳನ್ನು ಎಲ್ಲ ತಿಳಿಸ್ತಾರೆ. ಅದನ್ನು ತಿಳಿಯೋಣ. ನಾಳು ಒಂದು ದಿವಸ ಪಾಠ ಇರುತ್ತೆ, ದ್ವಾದಶಿ. ನಾಡದಿಂದ ಮತ್ತು ಹಬ್ಬ, ಹಾಗಾಗಿ ಪ್ರತಿಪದ ದ್ವಿತೀಯವರೆಗೆ ಪಾಠ ಇರೋದಿಲ್ಲ. ಮತ್ತೆ ನಾನು ಮೆಸೇಜ್ ಮಾಡ್ತೇನೆ. ನಾಳೆ ಮಾತ್ರ ಪಾಠ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.